ಗುಡ್ ಈವ್ನಿಂಗ್ ಎಲ್ರಿಗೂ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆಂದ್ರೆ ಸ್ಟಡೀಸ್ ಬಗ್ಗೆ ಹೇಳ್ತಾ ಇರೋದು. ಈಗಾಗಲೇ ಪೊಲೀಸ್ ಎಕ್ಸಾಮ್ಸ್ ಅಲ್ಲಿ ಸರ್ ನಾವು 40 ಮಾಡ್ಕೊಂಡ್ವಿ, 30 ಮಾಡ್ಕೊಂಡ್ವಿ, ತುಂಬಾ ಚೆನ್ನಾಗಿ ಓದಿದ್ವಿ ಅನ್ನೋರಿಗೆ ವಿಡಿಯೋ ಜೊತೆಗೆ ತುಂಬಾ ಜನ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸರ್ ನಾವು ವಾಯ್ಸ್ ಓದಿದ್ದೀವಿ, ನಾವು ಹೇಗೆ ವರ್ಕ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದಾದ ನಂತರ ನಮ್ಮ ಹುಡುಗರು ಪೊಲೀಸ್ ಎಕ್ಸಾಮ್ಸ್ಗೆ ಓದು ನಮ್ಮ ಹುಡುಗರು ಎಲ್ಲರೂ ಕೇಳ್ತಾ ಇದ್ದಾರೆ ಸರ್ ಏನ್ ಮಾಡ್ಬೇಕು ಅಂತ. ಸರ್ ಒಂದ್ ದಿವಸ ಓದ್ತೀವಿ, ಎರಡನೇ ದಿವಸ ನಮಗೆ ಓದಕ್ಕಾಗಲ್ಲ ಸರ್. ಹೆಂಗೋ ಸ್ಟಡಿ ಮುಂದೆ ಟೇಬಲ್ ಮುಂದೆ ಕೂತ್ಕೊಂಡಿರ್ತೀವಿ, ಆ ಮೊಬೈಲ್ ನೋಡ್ಕೊಂತಾನೆ ನಮ್ ಟೈಮ್ ಹೋಗ್ಬಿಡುತ್ತೆ ಸರ್. ಲಾಸ್ಟ್ ಲೆಕ್ಕ ಹಾಕಿದ್ರೆ 7 ಅವರ್ ಇರುತ್ತೆ, ಬಟ್ ಕ್ವಾಲಿಟಿ ಸ್ಟಡಿ 1 ಅವರ್ ಇರಲ್ಲ ಸರ್. ಭಾರಿ ಟೆನ್ಷನ್ ಆಗ್ತಿದೆ, ಊರ್ ಬಿಟ್ಟು ಧಾರವಾಡ ಗಿರವಾಡ ಬಂದಿದ್ದೇವೆ ಸರ್ ಅನ್ನೋ ವಿದ್ಯಾರ್ಥಿಗಳಿಗೆ. ಜೊತೆಗೆ ಸರ್ ನೀವು ಏನ್ ಹೇಳಿದ್ರೆ ನಾನು ಮಾಡಕ್ ರೆಡಿ ಇದ್ದೀನಿ, ಆದ್ರೆ ನನಗೆ ಕನ್ಸಿಸ್ಟೆನ್ಸಿ ಸಿಗ್ತಲ್ಲ ಸರ್. ನೀವು ಗೈಡ್ ಮಾಡಿದ್ರೆ ನಾವ್ ಯಾವ ಎಕ್ಸಾಮ್ ಬೇಕಾದ್ರೂ ನಾನು ಕ್ಲಿಯರ್ ಮಾಡ್ತೀನಿ ಅನ್ನೋರಿಗೆ ನಾನು ಯಾವುದೇ ಅಮೌಂಟ್ ತಗೊಳ್ಳಲ್ಲ, ಏನಿಲ್ಲ. ಯಾರ್ಯಾರಿಗೆ ಈ ಡೌಟ್ ಇದೆ ದಯವಿಟ್ಟು ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ₹1 ದುಡ್ಡು ತಗೊಳ್ಳಲ್ಲ. ನನ್ನ ಫ್ರೀ ಟೈಮ್ ಅಲ್ಲಿ ನಾನು ನಿಮ್ಮ ಇಂಡಿವಿಜುವಲ್ ಆಗಿ ಯಾವ ಬುಕ್ಸ್ ಏನ್ ಸಮಸ್ಯೆ ಎಲ್ಲದ್ರ ಬಗ್ಗೆನೂ ನಾನು ರಿಪ್ಲೈ ಮಾಡ್ತೀನಿ. ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಜಾಯ್ನ್ ಆಗಿ. ನಾನು ಫ್ರೀ ಟೈಮ್ ಅಲ್ಲಿ ನಾನು ಡ್ಯೂಟಿ ಇಲ್ದ ಫ್ರೀ ಟೈಮ್ ಅಲ್ಲಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸರ್ ಈಗ ಎಕ್ಸಾಮ್ಸ್ ಕಂಟಿನ್ಯೂಸ್ ಆಗಿದೆ ಸರ್, ನನ್ನ ಎಕ್ಸಾಮ್ ಕಡಿಮೆ ಆಗ್ಬಿಟ್ಟಿದೆ ಮೊನ್ನೆ ಸಿವಿಲ್ ಪೊಲೀಸ್ದು. ಏನ್ ಮಾಡೋಣ ಸರ್ ಅಪ್ಕಮಿಂಗ್ ಏನಂತ ಅರ್ಥ ಆಗ್ತಾ ಇಲ್ಲ ಅನ್ನೋರಿಗೆ ಒಂದ್ ಹೇಳ್ತೀನಿ. ಪ್ರತಿ ಒಂದು ಎಕ್ಸಾಮ್ಸ್ಗೂ ಕೂಡ ಅದರದ್ದೇ ಆದಂತ ವ್ಯವಸ್ಥೆ ಇರುತ್ತೆ. ಲೈಕ್ ವೆದರ್ ಇಟ್ ಮೇ ಬಿ PC ಆರ್ IAS DC, ಎವ್ರಿ ಎಕ್ಸಾಮ್ ಶುಡ್ ಹ್ಯಾವ್ ದೇರ್ ಓನ್ ರೆಸ್ಪೆಕ್ಟಿವ್ ಹಾರ್ಡ್ ವರ್ಕ್ ಮಾಡಲೇಬೇಕು. ದೇರ್ ಇಸ್ ನೋ ಡೌಟ್ ಇನ್ ದಟ್. ಈಗ ನಮಗೆ ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಹಾಕ್ಬಿಡ್ತೀನಿ. ಲೈಕ್ UPSC ಯಾವ ಎಕ್ಸಾಮ್ಸ್ಗಾದ್ರೆ ಓದಿ, KS PSI ಪೊಲೀಸ್ ಎಕ್ಸಾಮ್ಸ್ಗೆ ಅರ್ಥ ಆಗ್ತಿದೆಯಾ? ಎಷ್ಟೋ ಟೈಮ್ಗೆ ಯಾವುದೋ ಎಕ್ಸಾಮ್ ಕ್ಲಿಯರ್ ಮಾಡಿದವನು ಈ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಎಲ್ಲ ಎಕ್ಸಾಮ್ ಅದರದೇ ಹಾರ್ಡ್ ವರ್ಕ್ ಎಕ್ಸ್ಪೆಕ್ಟ್ ಮಾಡುತ್ತೆ. ನಿಮ್ಮ ಟೈಮ್ ಬಹಳ ತಗೊಳ್ಳಲ್ಲ. ನಾಳೆಯಿಂದ ಸ್ಟಡಿ ವಿತ್ ಮೀ ಅಂತ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿದ್ರೆ ನಾನು ಎಲ್ಲಿ ಟೈಮ್ ಟೇಬಲ್ ಪ್ರತಿ ದಿವಸದ ಟೈಮ್ ಟೇಬಲ್ ಹಾಕ್ತಿರ್ತೀನಿ, ಸೊ ದಟ್ ನೀವು ಅದನ್ನ ಫಾಲೋ ಮಾಡಬಹುದು. ಆಮೇಲೆ ಸರ್ ಏನ್ ಸರ್ ಭಾಷಣ ಬಿಗಿತೀರಾ, 10 ಅವರ್ಸ್ ಮೇಲೆ ಓದಕ್ ಆಗ್ಬಿಡುತ್ತಾ ಸರ್ ಅನ್ನೋ ಡೌಟ್ ಇರೋರಿಗೆ ಪ್ರಾಕ್ಟಿಕಲ್ ಆಗಿರ್ಬೇಕು. ಏನೇ ಆಗಿರ್ಲಿ ಪ್ರಾಕ್ಟಿಕಲ್ ಆಗಿರ್ಬೇಕು. ನಾನು ಪ್ರಾಕ್ಟಿಕಲ್ ಆಗಿರೋದನ್ನೇ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಸೊ ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಪ್ರತಿ ದಿವಸ ನಾನು 8ರಿಂದ 10 ಅವರ್ಸ್ ಲೈವ್ ಅಲ್ಲಿ ಬರ್ತೀನಿ. ಲೈವ್ ಅಲ್ಲಿ ಏನು ಮಾತಾಡಲ್ಲ, ಏನ್ ಓದ್ತಾ ಇದೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀನಿ. ಪಿನ್ ಡ್ರಾಪ್ ಸೈಲೆನ್ಸ್ ಅಲ್ಲಿ 8ರಿಂದ 10 ಅವರ್ ನಿಮ್ಮ ಮುಂದ್ಗಡೆನೆ ಕೂತ್ಕೊಂಡು ನಾನು ಸ್ಟಡಿ ಮಾಡ್ತೀನಿ. ಸೊ ದಟ್ ನಿಮಗೆ ಗೊತ್ತಾಗ್ಲಿ. ಈಗಾಗಲೇ ಜಾಬ್ ಮಾಡ್ತಿರೋದ್ರಿಂದ 4-5 ಎಕ್ಸಾಮ್ ಕ್ಲಿಯರ್ ಮಾಡಿದೀನಿ. ಈ ಜಾಬ್ ಮಾಡ್ತಿರೋದ್ರಿಂದ ನಿಮಗೆ ಅನಿಸ್ತದೆ, ಓ ಸರ್ ಯಾವ ತರ ಓದಿದ್ರು ಅಂತ ಅನಿಸ್ಬೋದು. ನಮ್ಮ ಎಕ್ಸಾಮ್ ಪೊಲೀಸ್ ಹುಡುಗರು SDA FD ಇದಾದ್ರೆ ಸಾಕು ನಮಗೆ, ಅರ್ಥ ಆಗ್ತಿದ್ಯಾ? ಮೇನ್ಲಿ ಜಾಸ್ತಿ ಓದಾಗಿದ್ರೆ ನಾವು ಓದ್ಕೋಣ, ಅದ್ರಲ್ಲಿ ಏನಿಲ್ಲ. ಓದ್ಬೇಕು ನೀವು, ನಿಮ್ಗೋಸ್ಕರ ನಾನು ಮಾಡ್ತಿರೋದು. ಸೊ ಈಗ ಸ್ಟಡಿ ವಿತ್ ಮೀ ಮಾರ್ನಿಂಗ್ ಕಂಟಿನ್ಯೂಸ್ ಆಗಿ 8 ಅವರ್ಸ್ ಇರುತ್ತೆ, ಇಲ್ಲ ಈವ್ನಿಂಗ್ ಮಾರ್ನಿಂಗ್ 8 ಅವರ್ಸ್, ಈವ್ನಿಂಗ್ ಒಂದು 3 ಅವರ್ಸ್. ಟೋಟಲ್ ಆಗಿ ಸಮ್ಟೈಮ್ಸ್ ಡಿಪೆಂಡ್ಸ್ ಅಪಾನ್ ದ ಡೇ. ವಾರದಲ್ಲಿ ಒಂದು ದಿವಸ 16 ಅವರ್ ಇರುತ್ತೆ. ಅದನ್ನ ಬಿಟ್ರೆ ಪ್ರತಿ ದಿವಸ ಏನಿರುತ್ತೆ ಒಂದು 8 ಅವರ್ ಇಂದ 10 ಅವರ್ ಇರುತ್ತೆ. ಸೊ ಈಗ ಟೈಮ್ ಟೇಬಲ್ ಎಲ್ಲ ಎಕ್ಸಾಮ್ಸ್ಗೂ ಪ್ರತಿ ಒಂದು ಎಕ್ಸಾಮ್ಸ್ಗೂ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾನು ಲಿಂಕ್ ಹಾಕೊಂಡಿದ್ದೀನಿ. ಅಲ್ಲಿ ಕ್ಲಾಸ್ ಮಾಡಿ ಅಲ್ಲಿ ಹಾಕ್ತಿರ್ತೇನೆ ನಾನು ಏನೇನು ಇಂಪಾರ್ಟೆಂಟ್ ಅಂತ. ಇವಾಗ ಯಾವ ಎಕ್ಸಾಮ್ಸ್ಗಾರ ಓದಿ ನೀವು, KS PSI FD SDA ಪೊಲೀಸ್ ಎಕ್ಸಾಮ್ಸ್, ಲ್ಯಾಂಡ್ ಸರ್ವೆ, CRDR KSRP ಯಾವ್ದು ಎಕ್ಸಾಮ್ಸ್ಗಾರ ಓದಿ. ಪ್ರತಿ ದಿವಸ ನನ್ನ ಜೊತೆ ನೀವು ಜಾಯಿನ್ ಆಗಿ ನೀವು ಸ್ಟಡಿ ಮಾಡಿ. ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಮತ್ತ ಮೊಬೈಲ್ ಯೂಸ್ ಮಾಡಂಗಿಲ್ಲ ನೀವು. ನಂದು ದೂರ ಇರುತ್ತೆ ಮೊಬೈಲ್, ಸುಮ್ನೆ ಓದ್ತಾ ಇರ್ಬೇಕು. ಯೂಟ್ಯೂಬ್ ಆನ್ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಡು ಓದ್ತಾ ಇರಿ. ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡಿ, 21 ದಿವಸ ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡಿ. ಆಮೇಲೆ ಡೌಟ್ಸ್ ಇದ್ರೆ ಅಲ್ಲಿ ಯಾವ ಎಕ್ಸಾಮ್ ಕ್ಲಿಯರ್ ಆಗಲ್ಲ ನಾನು ನೋಡ್ತೀನಿ. ಸರ್ ಸ್ಮಾರ್ಟ್ ವರ್ಕ್ ಮಾಡ್ಬೇಕು. ಯಾರು ಸ್ಮಾರ್ಟ್ ವರ್ಕ್ ಅಂತ ಯಾರು ಹೇಳಿದ್ದು? ವಿತೌಟ್ ಇವನ್ ಸ್ಮಾರ್ಟ್ ವರ್ಕ್ ಕಮ್ಸ್ ಫ್ರಮ್ ಹಾರ್ಡ್ ವರ್ಕ್. ನೀವು ಹಾರ್ಡ್ ವರ್ಕ್ ಮಾಡಿದಾಗ ಎಲ್ಲಿ ಎಲಿಮಿನೇಷನ್ ಮಾಡಬೇಕು, ಎಲ್ಲಿ ಹೆಂಗ್ ಓದ್ಬೇಕು, ಎಷ್ಟು ರಿವಿಷನ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದೇ ಹಾರ್ಡ್ ವರ್ಕ್ ನಿಂದ ಅಲ್ವಾ? ಸೊ ದಟ್ ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಇದೆ. 4 ನಿಮಿಷ ಆಯ್ತು ನಿಮ್ಮ ಟೈಮ್, ನನಗೆ 1 ನಿಮಿಷನೂ ಕೂಡ ಇಂಪಾರ್ಟೆಂಟ್. ಇನ್ನೊಂದು 3 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ, 7 ಮಿನಿಟ್ಸ್ ಅಲ್ಲಿ. ಸೊ ದಟ್ ಈಗ ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ನಾನು ನಿಮ್ಗೆ ಹಾಕ್ಬಿಡ್ತೀನಿ. ಬೆಳಿಗ್ಗೆ ಪ್ರತಿ ದಿವಸ 10 ಅವರ್ಸ್ ಎಲ್ಲರೂ ಓದ್ಲೇಬೇಕು. ಯಾರ್ಯಾರು ಎಕ್ಸಾಮ್ಸ್ ನೀವು ಪ್ರಿಪೇರ್ ಮಾಡ್ತಿದ್ದೀರಾ 10 ಅವರ್ಸ್ ಪರ್ ಡೇ ನೀವು ಸ್ಟಡಿನ ಮಾಡ್ಲೇಬೇಕು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಬರೋಣ. ಬೆಳಿಗ್ಗೆ ಎದ್ದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಇರುತ್ತೆ. ನೀವು ಯಾವ ಟೈಮ್ ಇರಲಿ, ನಾನು ಸ್ಟಡಿ ವಿತ್ ಮೀ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿ. ಮೊದಲು ಸಬ್ಸ್ಕ್ರೈಬ್ ಆದ ಅಂದ್ರೆ ನಾನು ಯಾವಾಗ ಲೈವ್ ಬರ್ತೀನಿ, ನಾನು ಯಾವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಆಮೇಲೆ ಯಾವ ಕ್ಲಾಸ್ ಮಾಡ್ತಿರ್ತೀನಿ, ಪ್ರತಿಯೊಂದು ನಿಮಗೆ ಅರ್ಥ ಆಗುತ್ತೆ. ಸೊ ಆಸ್ ಯೂಶುವಲ್ ಸ್ಟ್ಯಾಂಡರ್ಡ್ 5 ನೀವು ಏಳಲೇಬೇಕು. ಅದಕ್ಕಿಂತ ಟೈಮ್ ಸ್ವಲ್ಪ ಹೆಚ್ಚು ಕಡಿಮೆ 4 ಗಂಟೆಗೆ ಓದೋಳಿ. ಬಟ್ ನಾನು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್ ಹಾಕೊಡ್ತೀನಿ. ಅದು ನಂದು ಬೇಸ್ಡ್ ಆನ್ ಸೈಂಟಿಫಿಕ್ ಇದೆ, ಸುಮ್ಮನೆ ಕಥೆಗಳನ್ನ ನೋಡ್ತಿಲ್ಲ. MSc ಹೋಲ್ಡರ್ ಇನ್ ಜುವಾಲಜಿ, ಸೊ ದಟ್ ಅದಕ್ಕೆ ಹೇಳ್ತಿರೋದು. ಯಾಕೆ ಡಯಟ್ ಎಲ್ಲ ಎವ್ರಿಥಿಂಗ್ ನೋಡ್ಬಿಟ್ಟು ಇದನ್ನ ಮಾಡ್ಕೊಂಡಿರೋದು, ಅರ್ಥ ಆಯ್ತಾ? 5 ಹೇಳ್ತೀರಾ. 5 ಎದ್ದ ತಕ್ಷಣನೇ
ಎದ್ದು ವಾಷಿಂಗ್ ಮಿಷಿನ್ ಎಲ್ಲ ಹೋಗಿ ಬಂದು 5:40 6 ಮೆಡಿಟೇಷನ್. ಸರ್ ಮೆಡಿಟೇಷನ್ ಏನ್ ಮಾಡಬೇಕು? ಇರ್ರೆಸ್ಪೆಕ್ಟ್ ಆಫ್ ದ ರಿಲಿಜನ್ ಓಂ ಅಂತನಾದ್ರೂ ಹೇಳ್ಕೊಂತ ಇರಿ, ನಿಮ್ಮ ಕಾನ್ಸಂಟ್ರೇಷನ್ ಮಾಡ್ಕೊಂಡು. ಇಲ್ಲ ಅಂದ್ರೆ ಉಸಿರಾಟದ ಕಡೆ ಗಮನ ಮಾಡ್ಕೊಂಡು ಒಂದು 10-15 ನಿಮಿಷ ಮೆಡಿಟೇಷನ್ ಮಾಡಿ. ಅದಾದ ನಂತರ 6ರಿಂದ 7 ಎಷ್ಟೇ ಓದಿರೋದೇನೋ ರಿವಿಷನ್ ಮಾಡ್ಬೇಕು. ಅದನ್ನ ಅಲ್ಲಿಂದ ಸ್ಟಡಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ 7ರಿಂದ 8 ಮಾಡ್ಕೊಳ್ಳಿ, 6ರಿಂದ 7 ಮಾಡ್ಕೊಳ್ಳಿ. ನಿಮ್ಮ ವಾಕಿಂಗು, ರನ್ನಿಂಗು, ಬಾತ್ ಎಲ್ಲ ರೆಡಿಯಾಗಿ ಓದಕ್ಕೆ ಕುತ್ಕೋಬೇಕು. ಅದನ್ನ 7ರಿಂದ 8. ಈಗ ಪೊಲೀಸ್ ಹುಡುಗರು ಏನಿರ್ತೀರ, ನಿಮ್ದು ಫಿಸಿಕಲ್ ಇರುತ್ತೆ. ಸೊ ದಟ್ ಫಿಸಿಕಲ್ಗೆ 1 ಅವರ್ ರನ್ನಿಂಗ್ ಮಾಡ್ಕೊಂಡ್ ಬನ್ನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀರಾ. 8ರಿಂದ 11 ಎವ್ರಿ ಡೇ ಕರೆಂಟ್ ಅಫೇರ್ಸ್. ಅದಾದಂತ 11:30 1:30 ಸಬ್ಜೆಕ್ಟ್ ಓದ್ಕೊಳ್ಳಿ. 1:30 2 ಲಂಚು ರೆಸ್ಟ್ರಿಕ್ಟೆಡ್ ಟೈಮು. 2ರಿಂದ 2:30 ನ್ಯಾಪ್. ಅಂದ್ರೆ ಸುಮ್ಮನೆ ರೆಸ್ಟ್ ಮಾಡಿ, ಮೊಬೈಲ್ ಗಿಬೈಲ್ ಏನಿರಬಾರ್ದು ಆ ಟೈಮಲ್ಲಿ. ಆಮೇಲೆ ಮೆಂಟಲ್ ಎಬಿಲಿಟಿ ಡೈಲಿ ಮಾಡಲೇಬೇಕು. ಪ್ರತಿ ಎಕ್ಸಾಮ್ಸ್ಗೂ ನಿಮಗೆ ಗೊತ್ತಿದೆ, ಮೆಂಟಲ್ ಎಬಿಲಿಟಿ ವಿಲ್ ಬಿ ಡಿಸೈಡಿಂಗ್. ಅದು ಪ್ರತಿ ಎಕ್ಸಾಮ್ಸಲ್ಲಿ ಅದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುತ್ತೆ. ನೀವು ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ 4ರಿಂದ 6, 6ರಿಂದ 8 ಮತ್ತೆ ಸಬ್ಜೆಕ್ಟ್, 8ರಿಂದ 8 ಡಿನ್ನರ್ ಆಗುತ್ತೆ. 9ರಿಂದ 11 ಸ್ಟಡಿ ಮಾಡಿ. ಸೊ ದಟ್ ಡೈಲಿ 10 ಅವರ್ಸ್ ನೀವು ಪ್ಲಸ್ ಸ್ಟಡಿ ಮಾಡಬೇಕು. ಇದು ಒಂದು ಸ್ಟ್ಯಾಂಡರ್ಡ್ ಟೈಮ್ ಟೇಬಲ್. ಬೇಕಾದ್ರೆ ನೀವು ನಂದು ಒಂದು ಟೈಮ್ ಟೇಬಲ್ ಇರುತ್ತೆ. ನಂದು ಡ್ಯೂಟಿ ಇರೋದ್ರಿಂದ ಬೆಳಿಗ್ಗೆ ಎ ಶಿಫ್ಟ್ ಒಂದು, ಬಿ ಶಿಫ್ಟ್ ಒಂದು, 2 ಟೈಮ್ ಟೇಬಲ್ ಇರುತ್ತೆ. ಅದು 9 ಅವರ್ಸ್ ಕವರ್ ಮಾಡುತ್ತೀರಿ. ನೀವು ನಾವೇ ಡ್ಯೂಟಿ ಮಾಡಿರೋ 8-9 ಅವರ್ ಓದ್ತೀವಿ ಅಂದ್ರೆ ನೀನು 15-16 ಅವರ್ ಓದಬೇಕು. ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತೀನಿ. ಸೊ ದಯವಿಟ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ. ಪರ್ಸನಲ್ ಆಗಿ ಅಲ್ಲಿ ಗೈಡ್ ಮಾಡ್ತಿರ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತಾ ಇದೆ ನಿಮಗೆ, ಏನಂದ್ರೆ ನನ್ನ ಉದ್ದೇಶ ಏನಿದೆಪ್ಪ ಅಂದ್ರೆ, ನಾವು ಕಲಿತ ಶಿಕ್ಷಣ ವೇಸ್ಟ್ ಆಗಬಾರ್ದು. ಜೊತೆಗೆ ನಾವು ಮೊದಲು ಓದ್ಬೇಕಾದ್ರೆ ನಮ್ಗೆ ಯಾರು ಏನು ಹೇಳೋರು ಇರಲಿಲ್ಲ. ಸೊ ದಟ್ ಇರೋ ನಾಲೆಡ್ಜ್ ನ ಹುಡುಗರಿಗೆ ಹೇಳ್ಕೊಡೋಣ. ನಮ್ಮ ಹುಡುಗರು ಪೊಲೀಸ್ ಆದ್ರ, ಒಂದು 10 ಜನ ಪೊಲೀಸ್ ಆದ್ರ, ದಟ್ ಈಸ್ ಮೋರ್ ದೆನ್ ಎನಫ್. ವಿ ಆದ್ರ ಮೋರ್ ದೆನ್, SDFD ಆದ್ರ ಖುಷಿ. ಆ ಖುಷಿಗೋಸ್ಕರನೇ ಮಾಡ್ತಾ ಇರೋದು. ಅರ್ಥ ಆಗ್ತಿದ್ಯಾ? ಸೊ ನಾಳೆ ಅಂದ್ರೆ ಸಂಡೇ, ನಾಳೆಯಿಂದ ನನ್ನ ಲೈವ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ದಿವಸ 9 ಅವರ್ ಇರುತ್ತೆ. ಮಿನಿಮಮ್ 8ರಿಂದ 9 ತಾಸು ಇರುತ್ತೆ. ಒಂದು ವಾರದಲ್ಲಿ ಒಂದು ದಿವಸ 16 ತಾಸು ಇರುತ್ತೆ. ಸೊ ದಟ್ ಅದು ನನಗೆ ನಿಮ್ಗೆ ಎಲ್ಲರಿಗೂ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಸೊ ದಟ್ ಯಾವ ಎಕ್ಸಾಮ್ ಕ್ಲಿಯರ್ ಆಗಲ್ಲ ಅದನ್ನ ನೋಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಟು ಯುವರ್ ಫ್ರೆಂಡ್ಸ್.